ಶ್ರಾವಣ ಮಾಸ ಬಂದರೆ ನಮ್ಮ ಮನೇಲಂತೂ ನಾನ್ ವೆಜ್ ಮಾಡೋದೇ ಇಲ್ಲ. ಭಾನುವಾರ ಬಂದು ಭಾನುವಾರದಲ್ಲಿ ನಾನ್ ವೆಜ್ ತಿನ್ನಲಿಲ್ಲ ಅಂದರೆ ಭಾನುವಾರಕ್ಕೆ ಒಂದು ಅವಮಾನ ಮಾಡ್ದಂಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಅಂತ ಬಂದಾಗ ಆಪ್ಷನ್ಸ್ಗಳು ತುಂಬಾ ಇರುತ್ತೆ, ತುಂಬ ಹೋಟೆಲ್ಗಳು ಇರುತ್ತೆ. ಅದರಲ್ಲೂ ಒಂದು ಬೆಸ್ಟ್ ಹೋಟೆಲ್ ಸೆಲೆಕ್ಟ್ ಮಾಡೋದು ಅಂದರೆ ತುಂಬ ತಲೆ ಕೆಡುವಂಥ ಕೆಲಸ. ಅದರಲ್ಲೂ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆದಾಗ ಯಾವ ಬಿರಿಯಾನಿ ತಿನ್ನೋಣ, ದೊನ್ನೆ ಬಿರಿಯಾನಿ ತಿನ್ನೋದ ಇಲ್ಲ ಯಾವ ಸ್ಟೈಲ್ ಬಿರಿಯಾನಿ ತಿನ್ನೋದು ಅನ್ನೋದೇ ಒಂದು ತಲೆ ಕೆಡುವಂಥ ವಿಚಾರ. ಅದಕ್ಕೆ ನಾನು ನನ್ನ ರಿಸರ್ಚ್ ಟೀಮ್ನ ಕೇಳಿದ್ದೆ, ಒಂದು ಒಳ್ಳೆ ಕಡೆ ಹೈದರಾಬಾದ್ ಬಿರಿಯಾನಿ ಸಿಗುವಂಥ ಜಾಗನ ಹುಡುಕಿ ಅಂತ ಒಂದು ಒಳ್ಳೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಇವತ್ತು ನಾನು ಬಂದಿರೋದು ಹೈದರಾಬಾದಿ ಹಂಡಿ ಬಿರಿಯಾನಿ ತಿನ್ನೋದಕ್ಕೆ ಅಂತ. ನನ್ನ ಟೇಬಲಲ್ಲಿ ಇರೋದು ಫುಲ್ಲು ಈಗ ಬಿರಿಯಾನಿನೇ. ಎಲ್ಲಿ ಕಾಣ್ತಾ ಇಲ್ಲ ಅಂದ್ಕೊಂಡಿದ್ದೀರಾ? ಇಷ್ಟೊಂದು ಡಿಶಸ್ಗಳು ಆಲ್ರೆಡಿ ರೆಡಿಯಾಗಿ ಬಂದಿದೆ. ಬ್ಯಾಟಿಂಗ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಇದನ್ನ ತಿಂದಿದ್ರೆ ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಬಿರಿಯಾನಿನ ಹೆಂಗ್ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ. ಕಿಚನ್ಗೆ ಹೋಗ್ಬಿಟ್ಟು ಬರೋಣ, ಬನ್ನಿ. ಕಿಚನಲ್ಲಿ ಇದ್ದೀನಿ ನಾನೀಗ. ನನ್ನ ಜೊತೆ ಇದ್ದಾರೆ ರಿತಿಕ್ ಅವರು, ಈ ಒಂದು ಹೈದರಾಬಾದಿ ಹಂಡಿ ಬಿರಿಯಾನಿ ಹೋಟೆಲ್ ಮಾಲೀಕರು. ನನಗೆ ಒಂದು ಚಿಕ್ಕ ಟೂರ್ ಮಾಡಿಸಿ, ನೀವು ಹೆಂಗೆ ಮಾಡ್ತೀರಾ ಬಿರಿಯಾನಿನ, ಏನೇನು ಮಾಡ್ತೀರಾ, ಏನೇನು ಐಟಮ್ ಯೂಸ್ ಮಾಡ್ತೀರಾ ಅಂತ ಒಂದು ಸಣ್ಣ ತೋರಿಸ್ಬಿಟ್ಬಿಡಿ. ಬನ್ನಿ ಸರ್, ಅಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ. ಫಸ್ಟು ಬಿರಿಯಾನಿ ಪ್ರಿಪೇರ್ ಮಾಡೋಕೆ ಮುಂಚೆ ಗರಂ ಮಸಾಲ ರೆಡಿ ಮಾಡ್ಕೊಬೇಕು. ಮ್ಯಾರಿನೇಟ್ ಮಾಡೋಕೆ ಇಷ್ಟು ಗರಂ ಮಸಾಲ ಬೇಕು. ಹೈದರಾಬಾದಿ ಹಂಡಿ ಬಿರಿಯಾನಿ ತಯಾರಾಗೋದಕ್ಕೆ ಎಷ್ಟು ಮಸಾಲೆಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಒಂದೊಂದನ್ನು ಚಿಕನ್ ಜೊತೆ ಬ್ಲೆಂಡ್ ಆದಾಗ ಹೆಂಗ್ ಟೇಸ್ಟ್ ಆಗುತ್ತೆ ಅಂತ ನೋಡೋದೇ ಒಂದು ಅದ್ಭುತ ಅನುಭವ ಆಗಿರುತ್ತೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದಾರೆ ಸರ್. ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಐಟಮ್ಗಳೆಲ್ಲ. ಹೆಂಗ್ ಪ್ರಿಪೇರ್ ಆಗುತ್ತೆ ಅದನ್ನು ಒಂದ್ಸರಿ ನೋಡ್ಬಿಡೋಣ. ಹೈದರಾಬಾದಿ ಹಂಡಿ ಬಿರಿಯಾನಿ ಅಂತಾನೆ ಹೆಸರು ಏನಕ್ಕೆ ಇಟ್ರಿ? ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಟ್ರೈ ಮಾಡ್ತಿದ್ದೆ ಹೈದರಾಬಾದ್ ಬಿರಿಯಾನಿನ. ಓಕೆ. ಸೊ ಐ ಫೀಲ್ ಲೈಕ್ ನಾನು ಯಾಕೆ ಬೆಂಗಳೂರಲ್ಲಿ ಸರ್ವ್ ಮಾಡಿದ್ರೆ ಒಳ್ಳೆ ಗುಡ್ ಬಿರಿಯಾನಿ ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಐ ಸ್ಟಾರ್ಟೆಡ್ ಆನ್ಲೈನ್ ಮಾತ್ರ. ಸೊ ಕ್ಲೌಡ್ ಕಿಚನ್. ಸೊ ಆಫ್ಟರ್ ದಟ್ ಕಸ್ಟಮರ್ ಎಲ್ಲ ಅಲ್ಲಿಗೆ ಬಂದು ಪಿಕಪ್ ಮಾಡ್ತಾ ಇದ್ರು. ಸೊ ಆಸ್ ಪರ್ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ನಾನು ರೆಸ್ಟೋರೆಂಟ್ ಓಪನ್ ಮಾಡಿದೆ ಮಾರತಳ್ಳಿಯಲ್ಲಿ. ಸೊ ಸೆಕೆಂಡ್ ಬ್ರಾಂಚ್ HRBR ಓಪನ್ ಮಾಡಿರೋದು. ಅಂಡಿ ಅಂತ ಏನು ತಗೊಂಡ್ರೆ ಸೊ ಅಂಡಿಯಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ, ಇದೆಲ್ಲ ಹಂಡಿಗಳ? ಇದೆಲ್ಲ ಹಂಡಿಗಳು. ಇದು ಹಂಡಿಲೇ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಹಂಡಿ ಬಿರಿಯಾನಿ ಅಂತಾನೆ ಹೆಸರು ಬಂದಿದೆ. 21 ವರ್ಷದಿಂದ ಹೈದರಾಬಾದಿ ಹಂಡಿ ಬಿರಿಯಾನಿ ಮಾಡ್ತಾ ಇರೋಂಥ ಶೆಫ್ ಇದ್ದಾರೆ ನನ್ನ ಜೊತೆ. ಬನ್ನಿ ಬನ್ನಿ. ಅರ್ಷದ್ ಖಾನ್ ಅಂತ ನಮ್ಮ ಶೆಫ್ ಇವರು. ಬಿರಿಯಾನಿ ಅನ್ನೋದು ಒಂದು ಆರ್ಟ್ ಆದ್ರೆ ಬಿರಿಯಾನಿ ಮಾಡೋರು ಒಬ್ರು ಆರ್ಟಿಸ್ಟ್. ಸೊ 21 ವರ್ಷದಿಂದ ಬಿರಿಯಾನಿ ಮಾಡ್ತಾ ಇರೋ ಆರ್ಟಿಸ್ಟ್ ಇವರು. ಬಾಯ್, ಹೆಂಗ್ ಬಿರಿಯಾನಿ ಮಾಡ್ತೀರಾ ಅಂತ ನೋಡ್ಬೇಕು ನಾನೀಗ. ಮಾಡಿದ್ವಿ ಈ ಬ್ರಾಂಚ್ಗೆ, HRBR ಬ್ರಾಂಚ್ಗೆ. ಓಕೆ. ಸೊ ಪಾಟಲ್ ಕೊಡ್ಬೇಕಂತ ಕಸ್ಟಮರ್ಗೆ. ಏನ್ ಸರ್ ಅಂಡಿ ಅಂತ ಇಟ್ಬಿಟ್ಟು ನೀವು ಅಂಡಿ ಅಂದ್ರೆ ಅಂಡಿಯಲ್ಲೇ ಕೊಡ್ತಾ ಇಲ್ಲ ಅಂತ. ಹೈದರಾಬಾದಿ ಹಂಡಿ ದಮ್ ಬಿರಿಯಾನಿ ಮಾಡೋದಕ್ಕೆ ತುಂಬಾನೇ ಸ್ಪೈಸಸ್ಗಳನ್ನ ಯೂಸ್ ಮಾಡಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ಒಂದ್ಸರಿ ನೋಡ್ಬೋಣ. ಬೇರೆಕ್ಕಿಂತ ಮುಂಚೆನೇ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಾಲ್ಟಿ ಅನಿಸ್ತಿದೆ. ಏನಕ್ಕೆ ಅಂದ್ರೆ ಇನ್ನೂ ರೈಸ್ ಹಾಕಿಲ್ಲ, ಅದಕ್ಕೆ ರೈಸ್ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದು. ನೀವು ಯಾವ್ಯಾವ ಸ್ಟೈಲ್ ಬಿರಿಯಾನಿ ಮಾಡೋದ್ರಲ್ಲಿ ಫೇಮಸ್? ನಮ್ಮ ಸ್ಪೆಷಲ್ ಇದು ಹೈದರಾಬಾದ್ ಬಿರಿಯಾನಿ. ಹೈದರಾಬಾದ್ ಅದು ಬಿಟ್ರೆ ಮುರಾದಾಬಾದಿ ಬಿರಿಯಾನಿ ಅದು ಮಾಡ್ತೀರಾ? ಆಲ್ಮೋಸ್ಟ್ 20-21 ವರ್ಷದಿಂದ ನೀವು ಬಿರಿಯಾನಿ ಮಾಡ್ತಾನೆ ಇದ್ದೀರಾ? 23 ವರ್ಷ ಆಯ್ತು. ಇದು ಫಸ್ಟ್ ಒಂದ್ಸರಿ ಹಾಕೋದ್ರಲ್ಲ ಅಕ್ಕಿ, ಅದು ಸ್ವಲ್ಪ ಬೆಂದಿರುತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಕಿದ್ದು 30% ಸ್ಟಾರ್ಟ್ ಮಾಡಬೇಕು. ಓಕೆ. ಆಮೇಲೆ 40-50. ಓಕೆ. ಸ್ವಲ್ಪ ಮೇಲಿರೋದು ಸ್ವಲ್ಪ ಜಾಸ್ತಿ ಬೆಂದಿರುತ್ತೆ, ಕೆಳಗಡೆ ಇರೋದು ಕಡಿಮೆ ಬೆಂದಿರುತ್ತೆ. ನೀವು ದಮ್ ಕಟ್ಟಿ ಮತ್ತೆ ಬೇಯಿಸುವಾಗ ಜಾಸ್ತಿ ಬೇಯುತ್ತೆ ಅನ್ನೋದು ಅರ್ಥ ಅಲ್ವಾ? ಕ್ಯಾಶ್ಯೂಸ್, ಟೋಸ್ಟೆಡ್ ಆನಿಯನ್ಸ್, ಬಟ್ಟೆ. ಅದ್ರ ಮೇಲೆ ಹೋಟೆಲ್ ಹೆಸರು ಹೈದರಾಬಾದಿ ಹಂಡಿ ಬಿರಿಯಾನಿ ಅಂತ ಇದೆ. ಸಿಗೋದು ಬರೀ ಹೈದರಾಬಾದಿ ಬಿರಿಯಾನಿ ಮಾತ್ರ ಅಲ್ಲ, ಒಳ್ಳೊಳ್ಳೆ ಚೈನೀಸ್ ಐಟಮ್ಗಳು ಕೂಡ ಸಿಗುತ್ತೆ. ಇನ್ನೊಂದು ಕಿಚನ್ ಬೇರೆ ಪೋರ್ಷನ್ ಬಂದಿದ್ದೀನಿ. ಇಲ್ಲಿ ಬರೀ ಚೈನೀಸ್ ಐಟಮ್ಗಳು ರೆಡಿ ಆಗ್ತಾ ಇದೆ. ಏನೇನು ಚೈನೀಸ್ ಐಟಮ್ಸ್ ಇರುತ್ತೆ ಸರ್? ಚೈನೀಸ್ ಅಲ್ಲಿ ತುಂಬಾ ಐಟಮ್ಸ್ ಇದೆ. ಮಟನ್ ಅಲ್ಲಿ ಇದೆ, ಪ್ರಾನ್ಸ್ ಇದೆ, ಫಿಶ್ ಇದೆ. ಓಕೆ. ಸೊ ಚಿಕನ್ 555, ಚಿಕನ್ ಗೀ ರೋಸ್ಟ್, ಮಟನ್ ಗೀ ರೋಸ್ಟ್, ಚಿಕನ್ 65, ಅಕ್ಕಿ ನೂಡಲ್ಸ್ ಫ್ರೈ ಅಂತ ಹೊಸ ಡೈಲಿ ಸ್ಪೆಷಲ್ ಆಗಿ ಚೈನೀಸ್ ಐಟಮ್ ಡೈಲಿ ಒಂದೊಂದು ಡಿಶ್ ಇದ್ದೇ ಇರುತ್ತೆ. ಈ ಹೋಟೆಲ್ ಬರೀ ಹೈದರಾಬಾದಿ ಬಿರಿಯಾನಿ ಅಷ್ಟೇ ಅಲ್ಲ, ಬೇರೆ ನಿಮಗೆ ತಂದೂರಿ ಸ್ಪೆಷಲ್ಸ್ ಕೂಡ ತುಂಬಾನೇ ಇದೆ. ಹರಿಯಾಲಿ ಕಬಾಬ್ ಇರ್ಬೋದು, ಚಿಕನ್ ಶೀಕ್ ಇರ್ಬೋದು, ಕಲ್ಮಿ ಕಬಾಬ್ ಇರ್ಬೋದು, ಫಿಶ್ ಮತ್ತೆ ಇದು ಮಲಾಯ್ ಕಬಾಬ್, ಎಷ್ಟೊಂದು ವೆರೈಟೀಸ್ ಆಫ್ ಕಬಾಬ್ ಕೂಡ ಸಿಗುತ್ತೆ. ಕಬಾಬ್ ಲವರ್ಸ್ಗಂತೂ ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಈ ಕಡೆ ಜಸ್ಟ್ ಕಿಚನ್ ಟೂರ್ನ ಮುಗಿಸ್ಕೊಂಡು ಬಂದ್ವಿ. ಕಿಚನಲ್ಲಿ ರೆಡಿ ಆಗಿರುವಂಥ ಎಲ್ಲ ಐಟಮ್ಗಳು ನನ್ನ ಟೇಬಲಲ್ಲಿ ಇದೆ.
ಇಷ್ಟು ತಿನ್ನೋದಕ್ಕಂತೂ ನಿಜವಾಗ್ಲೂ ಆಗೋದಿಲ್ಲ. ಎಲ್ಲಾನ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಯಾವ ಐಟಮ್ ಬೇಕಾದರೂ ಆರಾಮಾಗಿ ಆರ್ಡರ್ ಮಾಡಿ ತಿನ್ಬೋದು ಅಂತ. ಹೇಗೆ ಶುರು ಮಾಡಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಈಗ ನನ್ನ ಟೇಬಲ್ ಮೇಲೆ ಏನೇನಿದೆ ಅಂದರೆ ಹೈದರಾಬಾದಿ ಹಂದಿ ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ, ತಂದೂರಿ ಪ್ಲ್ಯಾಟರ್ ಇದೆ. ಪ್ಲ್ಯಾಟರಲ್ಲಂತೂ 4-5 ಐಟಮ್ಸ್ಗಳಿವೆ. ಚೈನೀಸ್ ಐಟಮ್ಸ್ಗಳಿದೆ, ಬಾಕ್ಸರ್ ರೈಸ್ ಇದೆ, ಡೆಸರ್ಟ್ಸ್ಗಳಿದೆ. ಅಥೆಂಟಿಕ್ ಇಂಡಿಯನ್ ಫುಡ್ನ ಇಷ್ಟಪಡೋರಿಗೆ ಚಿಕನ್ ಕಡಾಯಿ ಚಿಕನ್ ಇದೆ. ಅದಾದಮೇಲೆ ರೋಟೀಸ್ಗಳಿದೆ, ಇಂಡಿಯನ್ ಬ್ರೆಡ್ಸ್ಗಳಿದೆ. ಇದು ಕೊನೆಯದಾಗಿ ಮಡಕೆ ಬಿರಿಯಾನಿ, ಮಟ್ಕಾ ಬಿರಿಯಾನಿ ಕೂಡ ಇದೆ. ಸೊ ಮೊದಲನೇದಾಗಿ ಹೈದರಾಬಾದಿ ಹಂದಿ ಮಟನ್ ಬಿರಿಯಾನಿನ ಟ್ರೈ ಮಾಡಿ ನೋಡೋಣ. ಮಸಾಲೆ ಕೂಡ ಹಾಗೆಯೇ ಒಳಗಡೆ ಕ್ಲೀನಾಗಿದೆ. ಮಟನ್ ಹಾಗೆ ಸ್ಮೂದಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ಅಷ್ಟೇ ಸ್ಮೂತಾಗಿ ಬೆಂದಿದೆ. ಕಿಚನಲ್ಲಿ ನೋಡಿದಾಗ ಬಿರಿಯಾನಿ ಯಾವಾಗ ತಿಂತೀನಿ ಅಂತ ಅನಿಸ್ತಾ ಇತ್ತು, ಆ ಸಮಯ ಈಗ ಬಂದಿದೆ. ಕಿಚನಲ್ಲಿ ಏನೇನು ಮಸಾಲೆ ನೋಡಿದ್ವಲ್ಲ, ಅಥೆಂಟಿಕ್ ಇಂಡಿಯನ್ ಸ್ಪೈಸಸ್ಗಳನ್ನ ಯೂಸ್ ಮಾಡಿರೋಂಥ ಸ್ಪೈಸಸ್ಗಳು, ಮಸಾಲೆಗಳು ಏನೇನಿತ್ತು ಅದೆಲ್ಲ ಟೇಸ್ಟನ್ನು ಜೊತೆಗೂಡಿ ಒಂದು ಸೂಪರ್ ಆಗಿರೋಂಥ ಒಂದು ಟೇಸ್ಟ್ನ ಕ್ರಿಯೇಟ್ ಮಾಡ್ತಾ ಇದೆ. ತಿನ್ನೋದಕ್ಕೆ ಒಂದು ಮಜಾ ಅನ್ನಿಸ್ತಾ ಇದೆ. ಹರಿಯಾಲಿ ಕಬಾಬ್ನ ಟ್ರೈ ಮಾಡಿ ನೋಡೋಣ. ಚಿಕನ್ ಶೀಕ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಕಾಂಟಿನೆಂಟಲ್ ಫುಡ್ಗಳಿದೆ ಇಲ್ಲಿ. ಇನ್ನೊಂದು ನನ್ನ ಕೈಲಿರೋವಂಥದ್ದು ಈಗ ಯಾಕಿ ಪ್ರಾನ್ಸ್ ನೂಡಲ್ಸ್, ಒಂದು ಚೈನೀಸ್ ಡಿಶ್ಶು. ಐ ಆಮ್ ಶೋರ್ ನೀವು ಹೋಟೆಲ್ಗೆ ಒಂದ್ಸರಿ ಮಾತ್ರ ಬರೋದಿಲ್ಲ, ಪದೇ ಪದೇ ಬರ್ತೀರಾ. ಏನಕ್ಕೆ ಅಂದರೆ ನನಗೆ ಆ ಥರ ಫೀಲ್ ಅನ್ನಿಸ್ತಾ ಇದೆ. ಸೌತ್ ಇಂಡಿಯನ್ ತಿನ್ನಲ್ಲ, ನಾರ್ತ್ ಇಂಡಿಯನ್ ಡಿಶಸ್ ತಿನ್ನಲ್ಲ, ಇಲ್ಲ ಕಾಂಟಿನೆಂಟಲ್ ಚೈನೀಸ್ ಡಿಶ್ ತಿನ್ನಲ್ಲ ಅನ್ನಿಸ್ತಿದೆ. ಯಾಕಂದರೆ ಒಂದಕ್ಕಿಂತ ಒಂದು ಟೇಸ್ಟಿ ಆಗಿದೆ. ಎಲ್ಲ ತಿನ್ಬೇಕು ಅನಿಸಿದೆ, ಬಟ್ ನಿಜವಾಗ್ಲೂ ಅಷ್ಟೊಂದು ಜಾಗ ಇಲ್ಲ. ಎಲ್ಲ ಫುಡ್ ತಿಂದಮೇಲೆ ನಿಮಗೆ ಒಳ್ಳೊಳ್ಳೆ ಡೆಸರ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಬಾಕ್ಸರ್ ರೈಸ್ ನೋಡಿ ಹೇಗಿದೆ. ಒಳಗಡೆ ಚಿಕನ್ ಫ್ರೈಡ್ ರೈಸ್ ಇದೆ, ಅದ್ರ ಮೇಲೆ ಒಂದು ಆಮ್ಲೆಟ್ನ ಹಾಕಿ ಮತ್ತೆ ಚೈನೀಸ್ ಸಾಸ್ ಆ್ಯಂಡ್ ಬೋನ್ಲೆಸ್ ಚಿಕನ್ ಇದೆ. ತುಂಬ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ, ಸೂಪರ್. ಇನ್ನೊಂದು ನೀವು ಇಲ್ಲಿ ಬಂದಾಗ ಟ್ರೈ ಮಾಡಲೇಬೇಕು, ಮಸ್ಟ್ ಟ್ರೈ ಮಾಡಬೇಕಾಗಿರೋಂಥ ಐಟಮ್ ಅಂದರೆ ಇದೊಂದು ಮಟ್ಕಾ ಬಿರಿಯಾನಿ. ದಮ್ ಬಿರಿಯಾನಿನ ಮತ್ತೆ ದಮ್ ಕಟ್ಟಿರೋವಂಥ ಬಿರಿಯಾನಿ ಇದು. ನೋಡೋಕೆ ಎರಡು ಒಂದೇ ಥರ ಕಾಣ್ತಾ ಇದೆ, ಬಟ್ ಟೇಸ್ಟ್ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಈ ಬಿರಿಯಾನಿ ಏನು ತಿಂತೀವಿ ನಾವು ಆಗಲೇ ಹಂಡಿ ಬಿರಿಯಾನಿನೇ ಡಿಫ್ರೆಂಟ್ ಆಗಿದೆ, ಮಟ್ಕಾ ಬಿರಿಯಾನಿನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ನನಗೆ ರೈಸ್ ಇಷ್ಟ ಇಲ್ಲ, ರೋಟಿ ಇಷ್ಟಪಡೋರಿಗೆ ಎಲ್ಲ ವೆರೈಟೀಸ್ ಆಫ್ ರೋಟಿ ಕೂಡ ಸಿಗುತ್ತೆ ಇದೆ. ಕರಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಚಿಕನ್ ಕಡಾಯಿ ಇದೆ, ಇದು ನಿಜಕ್ಕೂ ಬೆಸ್ಟ್ ಟೇಸ್ಟ್ ಇದೆ. ಇಲ್ಲಂತೂ ನೀವು ಟ್ರೈ ಮಾಡಲೇಬೇಕು. ನಾನು ಇಷ್ಟೊಂದು ತಿಂತಾ ಇರೋದು ಹೈದರಾಬಾದಿ ಹಂಡಿ ಬಿರಿಯಾನಿ ಇದೆ. HRBR ಲೇಔಟಲ್ಲಿ ಇದೆ. ಇದು ಕಮ್ಮನಹಳ್ಳಿ ಹತ್ರ KFC ಸಿಗ್ನಲ್ ಹತ್ರ. ಒಂದು ಒಳ್ಳೆ ವ್ಯೂ ಕೂಡ ಕಾಣಿಸುತ್ತೆ. ಇಲ್ಲೇ ನಾವು ಸಿಗ್ನಲಲ್ಲಿ ಗಾಡಿಗಳು ಓಡಾಡ್ತಾ ಇರೋದನ್ನ ನೋಡ್ತಾ ಒಂದು ಒಳ್ಳೆ ಆಂಬಿಯನ್ಸ್ ಇದೆ. ಇಷ್ಟೊಂದು ಟೇಸ್ಟಿ ಆಗಿರುವಂಥ ಫುಡ್ನ ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಜೊತೆ ಬನ್ನಿ. ಇಲ್ಲೇನೇನು ಟ್ರೈ ಮಾಡಿದ್ದೀನಿ, ಇದಕ್ಕಿಂತ ಎಷ್ಟೊಂದು ಬೇರೆ ಐಟಮ್ಗಳಿದೆ. ಅದನ್ನೆಲ್ಲನೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ತಿಳಿಸಿ. ಇಷ್ಟೆಲ್ಲ ನಾನ್ ವೆಜ್, ಅಷ್ಟೆಲ್ಲ ಸ್ಪೈಸಸ್ಗಳನ್ನ ತಿಂದಮೇಲೆ ಕೊನೆಯದಾಗಿ ನಾಳೆಗೆ ಇನ್ನೂ ಸ್ವಲ್ಪ ರುಚಿ ಬೇಕು ಅಂದರೆ ಡೆಸರ್ಟ್ಗಳನ್ನ ಟ್ರೈ ಮಾಡಲೇಬೇಕು. ಇಲ್ಲಿ ಒಳ್ಳೊಳ್ಳೆ ಡೆಸರ್ಟ್ಗಳು ಕೂಡ ಇದೆ. ಡಬಲ್ ಕಾ ಮೀಠಾ ಅಂತ ಇದೆ, ಕುರ್ಬಾನಿ ಕಾ ಮೀಠಾ ಅಂತ 2 ಐಟಮ್ಸ್ಗಳನ್ನ ನನಗೆ ಕೊಟ್ಟಿದ್ದಾರೆ ಟ್ರೈ ಮಾಡೋದಕ್ಕೆ. ಇದು ಡಬಲ್ ಕಾ ಮೀಠಾ. ವಾವ್, ಅಷ್ಟೊಂದು ಸ್ಪೈಸಸ್ ತಿಂದಿದ್ದು ನಾವೀಗ. ಇದು ಸಕ್ಕತ್ತಾಗಿದೆ, ಹಬ್ಬ ಥರ ಇದೆ. ಇದ್ರ ಬಗ್ಗೆ ಏನು ಹೇಳ್ಬೋದು ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು. ನೀವು ಈ ಹೋಟೆಲ್ನ ವಿಸಿಟ್ ಮಾಡುವಾಗ ಹೇಗಿತ್ತು ಅಂತ ಕೂಡ ತಿಳಿಸಿ. ಇಷ್ಟೊತ್ತು ನನ್ನ ಒಪಿನಿಯನ್ ಮಾತ್ರ ಹೇಳಿದ್ದೀನಿ. ಇಲ್ಲಿ ಕೆಲವೊಬ್ಬರು ಜನ ತಿಂತಾ ಇದ್ದಾರೆ, ಅವ್ರ ಒಪಿನಿಯನ್ ಕೂಡ ಕೇಳ. ನೀವೇನು ಆರ್ಡರ್ ಮಾಡಿದ್ದೀರಾ? ನಾವು 299 ಹಾಕಿ. ಓಕೆ, ಏನೇನು ಸಿಕ್ಕಿದೆ ನಿಮಗೆ? 2-3 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್. ಒಂದು ಚಿಕನ್ ಕಬಾಬ್, ಚೈನೀಸ್ ಸ್ಟೈಲ್, ಇನ್ನೊಂದು ಗೋಬಿ ಮಂಚೂರಿಯನ್ ಅಂತ. ಓಕೆ, ಹೇಗಿದೆ? ನೀವು ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಆಸಮ್. ದೇರ್ಸ್ ನೋ ವರ್ಡ್ಸ್ ಟು ಟೆಲ್ ಅಬೌಟ್ ಇಟ್. ಸಕ್ಕತ್ತಾಗಿದೆ. ಓಕೆ, ನೀವು ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಯೆಸ್. ಓಕೆ, ಲೆಟ್ ಮಿ ಆಸ್ಕ್ ದೇರ್ ಒಪಿನಿಯನ್. ನಿಮ್ಗೆ ಹೇಗೆ ಅನಿಸ್ತಿದೆ? ಕಿಡ್ಸ್ ಪ್ರಕಾರ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆಯಾ? ದೇ ಆರ್ ಎಂಜಾಯಿಂಗ್ ಇಟ್. ನೈಸ್, ಆಸಮ್. ಕ್ಯಾರಿ ಆನ್. ಹಾಯ್, ನೀವು ಏನೇನು ಆರ್ಡರ್ ಮಾಡಿದ್ದೀರಾ? ಫುಡ್ ವೆಯ್ಟ್ ಮಾಡ್ತಾ ಇದ್ದೀರಾ? ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಬಿರಿಯಾನಿನಾ? ನಿಮ್ಮ ಫೇವ್ರೇಟ್ ಬಿರಿಯಾನಿನಾ? ಇಲ್ಲಿ ಬರ್ತಾ ಇರ್ತೀರಾ, ಇಲ್ಲ ಫಸ್ಟ್ ಟೈಮಾ? ಫಸ್ಟ್ ಟೈಮ್ ಅಲ್ಲ, ಇಲ್ಲಿ ರೆಗ್ಯುಲರ್ ಕಸ್ಟಮರಾ? ಆಸಮ್. ಯಾವುದು ಫೇವ್ರೇಟ್ ಡಿಶ್ ನಿಮಗೆ? ಇಲ್ಲಿ ಹೈದರಾಬಾದ್ ಮಟನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಡೈಲಿ ಬರ್ತೀವಿ. ನಾನು ಕೇರಳನಲ್ಲಿ ಬಂದಿರೋದು, ಇದಕ್ಕೋಸ್ಕರ ಮಾತ್ರ. ಇಲ್ಲಿ ನಾವು ರೆಗ್ಯುಲರ್ ಫಸ್ಟ್ ಇದು ಹಳೆ ಬ್ರಾಂಚ್ ಮಾಲ್ತಲ್ಲಿದ್ದಾಗಲಿಂದನೂ ಬರ್ತಾ ಇದೆ. ಓಕೆ, ಸೊ ಹಂಗೆ ಇಲ್ಲಿ ಪಾಸ್ ಆಗ್ತಾ ಇದೆ. ಶ್ರಾವಣ ಅದಕ್ಕೋಸ್ಕರ ವೆಜ್ ತಿಂತಾ ಇದ್ದು. ಇಲ್ಲಾಂದರೆ ಇಲ್ಲಿ ಬಿರಿಯಾನಿ ಮಾತ್ರ ಸೂಪರ್ ಆಗಿರುತ್ತೆ. ಭರ್ಜರಿ ಬಾಡೂಟ ಆಯಿತು. ಕೊನೆಯದಾಗಿ ಪ್ರೈಸಸ್ ಏನಿದೆ ಅಂತ ತಿಳ್ಕೊಂಡ್ಬಿಡೋಣ. ಪ್ರೈಸಸ್ ಹೇಳಿ ಸರ್. ಬಿರಿಯಾನಿ ಎಷ್ಟು?
ಹಂಡಿ ಬಿರಿಯಾನಿ. ಚಿಕನ್ ದಮ್ ಬಿರಿಯಾನಿ ಬಂದ್ಬಿಟ್ಟು 220 ಇದೆ. ಓಕೆ. ಮಟನ್ ಬಂದ್ಬಿಟ್ಟು 300 ಇದೆ. ಮತ್ತು ಸ್ಪೆಷಲ್ ಇವಾಗ ಆಫರ್ ಆಗಿದ್ದೀವಿ, ಅನ್ಲಿಮಿಟೆಡ್ ಕಾಂಬೋ ಅಂತ. 2 ಟೈಪ್ಸ್ ಆಫ್ ಬಿರಿಯಾನಿ ಬರುತ್ತೆ, 3 ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಬರುತ್ತೆ. ಅನ್ಲಿಮಿಟೆಡ್ ಕಾಂಬೋ. ಅನ್ಲಿಮಿಟೆಡ್ ಕಾಂಬೋ ಎಷ್ಟಾದ್ರು ತೊಗೊಂಡು ತೊಗೊಂಡು ಎಷ್ಟು 300 ರುಪೀಸ್. ಏನೇನು ಸಿಗುತ್ತೆ ಅದರಲ್ಲಿ? ಸರ್ ಒಂದು ಚಿಕನ್ ದಮ್ ಬಿರಿಯಾನಿ ಸಿಗುತ್ತೆ, ಇನ್ನೊಂದು ಬೋನ್ಲೆಸ್ ಬಿರಿಯಾನಿ ಸಿಗುತ್ತೆ. ಓಕೆ. 2 ಟೈಪ್ಸ್ ಆಫ್ ಬಿರಿಯಾನಿ ಇದು, ಮತ್ತು 3 ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಬರುತ್ತೆ. ಒಂದು ಚಿಕನ್ ಕಬಾಬ್ ಬರುತ್ತೆ, ಚಿಕನ್ 65 ಬರುತ್ತೆ, ಮತ್ತು ಇನ್ನೊಂದು ಮಂಚೂರಿಯನ್ ಬರುತ್ತೆ, ಚಿಕನ್ ಮಂಚೂರಿಯನ್ ಬರುತ್ತೆ. ಎಷ್ಟೊಂದು 300 ರುಪೀಸ್. ತುಂಬ ಚೆನ್ನಾಗಿದೆ, ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಈ ಲೊಕೇಶನ್ನ. ಆಫರ್ ಅಂತೂ ನೀವು ಅದು ಮುಗಿಯೋ ಮುಂಚೆ ಬಂದು ಒಂದು ಆಫರ್ನ ತೊಗೊಂಡು ಹೋಗಿ. ಅನ್ಲಿಮಿಟೆಡ್ ಸ್ಟಾರ್ಟರ್ ಕೂಡ ಇದೆ ಮತ್ತು ಕಾಂಬೋ ಬಿರಿಯಾನಿ ಪ್ಯಾಕೇಜ್ ಕೂಡ ಇದೆ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾನ. ಬಾಯ್ ಬಾಯ್.